ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆ ಅಥಣಿಯಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ರಿಯಾಂಶ್ ಮಲ್ಟಿಟ್ರೇಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಆ್ಯಸ್ ಎ ಗೋಲ್ಡ್ ಡೈರೆಕ್ಟರ್ ಆಗಿ ನಾನು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರಿಯಾಂಶ್ ಮಲ್ಟಿಟ್ರೇಡ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಅಂದರೆ ಸಂಗಮ್ನೇರದಲ್ಲಿ 2019ರಲ್ಲಿ ಈ ಕಂಪನಿ ಸ್ಥಾಪನೆಯಾಯಿತು. 7 ವರ್ಷದಲ್ಲಿ ಕಂಪನಿ ಮಾಡಿರ್ತಕ್ಕಂಥ ತನ್ನ ಸಾಧನೆಗಳು, ಆಮೇಲೆ ಈ ಕಂಪನಿಯ ಒಂದು ಒಳ್ಳೆಯ ಪ್ಲ್ಯಾನ್ ಪ್ರೆಸೆಂಟೇಷನ್ ಏನಿದೆ ಅನ್ನೋದು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಸ್ನೇಹಿತರೆ, ಕಂಪನಿ ಹೆಸರು ರಿಯಾಂಶ್ ಮಲ್ಟಿಟ್ರೇಡ್ ಪ್ರೈವೇಟ್ ಲಿಮಿಟೆಡ್. ಸ್ಥಾಪನೆ ಸೆಪ್ಟೆಂಬರ್ 7, 2019ರಲ್ಲಿ ಕಂಪನಿಯ ಸ್ಥಾಪನೆಯಾಯಿತು. ಕಂಪನಿಯ MD ಸರ್ ಇದ್ದಾರೆ ಮಿಸ್ಟರ್ ಮಧುಕರ್ ಜಾಧವ್ ಸರ್. ಹೆಡ್ ಆಫೀಸ್ ಇದೆ ಮಹಾರಾಷ್ಟ್ರದ ಸಂಗಮ್ನೇರದಲ್ಲಿ. ಅಷ್ಟೇ ಅಲ್ಲ, ರಾಜಸ್ಥಾನದಲ್ಲಿ ಕಂಪನಿಯ ಆಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಜೈಪುರಲ್ಲಿ ಎಲ್ಲ ಪ್ರಾಡಕ್ಟ್ ತಯಾರಾಗ್ತಾ ಇದ್ದಾವೆ. ಈ ಎಲ್ಲ ಪ್ರಾಡಕ್ಟ್ ಕಂಪನಿ ಸ್ವಂತ ತಯಾರು ಮಾಡ್ತಾ ಇದೆ. ಈ ಕಂಪನಿಯಲ್ಲಿ ಕೆಲಸ ಮಾಡಿ ಅಚೀವ್ಮೆಂಟ್ ಮಾಡಿರ್ತಕ್ಕಂಥ 35 ಜನ ಡಿಸ್ಟ್ರಿಬ್ಯೂಟರ್ಸ್ ಆ್ಯಸ್ ಎ ಡೈಮಂಡ್ ರ್ಯಾಂಕಲ್ಲಿ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಆ ಡೈಮಂಡ್ ರ್ಯಾಂಕ್ ವ್ಯಾಲ್ಯೂ ಇದೆ 1 CR. 1 ಕೋಟಿಯಿಂದ 17 ಕೋಟಿ ರೂಪಾಯಿ ಇನ್ಕಮ್ ಮಾಡ್ಕೊಂಡಿರ್ತಕ್ಕಂಥ ಜನ ಇವತ್ತು ರಿಯಾಂಶಲ್ಲಿ 35 ಜನರನ್ನು ನೋಡ್ಬೋದು. 100+ ಡಿಸ್ಟ್ರಿಬ್ಯೂಟರ್ಸ್ ಇವತ್ತು 50 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಇನ್ಕಮ್ ಮಾಡಿಕೊಂಡು ತಮ್ಮ ಜರ್ನಿಯನ್ನು ಮುಂದೆ ನಡೆಸ್ತಾ ಇದ್ದಾರೆ. 10,000+ ಡಿಸ್ಟ್ರಿಬ್ಯೂಟರ್ಸ್ ಇವತ್ತು ಮಂತ್ಲಿ 1 ಲ್ಯಾಕ್ ರೂಪಾಯಿ ಇನ್ಕಮ್ ಅರ್ನ್ ಮಾಡ್ತಾ ಇದ್ದಾರೆ. ಕಂಪನಿ 27 ರಾಜ್ಯಗಳಲ್ಲಿ ತನ್ನ ಕಾರ್ಯಭಾರವನ್ನು ಸಂಭಾಳಿಸ್ಕೊಂಡು ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ರಿಯಾಂಶ್ ಕಂಪನಿಯಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಟೀಚರ್ಸ್, ಹೌಸ್ ವೈಫ್, ಲಾಯರ್ಸ್, ಬಿಸ್ನೆಸ್ ಮ್ಯಾನ್, ಶಾಪ್ ಕೀಪರ್ಸ್, ಜಾಬ್ ಹೋಲ್ಡರ್ಸ್, ಫಾರ್ಮರ್ಸ್ ಯಾರಾದರೂ ಈ ಬಿಸ್ನೆಸ್ಸನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ರಿಯಾಂಶ್ ಕಂಪನಿಯಲ್ಲಿ ಫಸ್ಟ್ ಇನ್ಕಮ್ ಬಂದ್ಬಿಟ್ಟು ರಿಟೇಲ್ ಪ್ರಾಫಿಟ್ ಅಂತ ಬರುತ್ತೆ. ಪ್ಯಾಕೇಜಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ MRP 1850 ರೂಪಾಯಿ ಇದೆ. ನಾವು ನಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟು KYC ಮಾಡಿಕೊಂಡು ಡಿಸ್ಟ್ರಿಬ್ಯೂಟರ್ ಆದರೆ ಡಿಸ್ಟ್ರಿಬ್ಯೂಟರ್ ಪ್ರೈಸ್ ನಮಗೆ 1032ಕ್ಕೆ ಆ ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಎರಡೂತ್ರ ಮಧ್ಯದಲ್ಲಿ 818 ರೂಪಾಯಿ ಮಾರ್ಜಿನ್ ಇದೆ. ನಾವು ಕಸ್ಟಮರ್ಗೆ ಡಿಸ್ಕೌಂಟ್ ಅಂಥೇಳಿ 350 ರೂಪಾಯಿ MRPಯಲ್ಲಿ 350 ರೂಪಾಯಿ ಡಿಸ್ಕೌಂಟು ಕೊಡಬಹುದು. 1032 ಇಂಟು 6 ಪ್ರಾಡಕ್ಟ್ ಪ್ಯಾಕೇಜ್ ನಾವು ತೊಗೊಂಡ್ರೆ 6192ರಲ್ಲಿ 6 ಪ್ರಾಡಕ್ಟ್ ಕಿಟ್ ಬರುತ್ತೆ. 1500 ರೂಪಾಯಿ ಒಂದು ಪ್ರಾಡಕ್ಟ್ಗೆ 1500 ರೂಪಾಯಿ ಅಂತೆ ನಾವು ರಿಟೇಲಿಂಗ್ ಮಾಡಿದರೆ 6 ಪ್ರಾಡಕ್ಟ್ದು 9000 ರೂಪಾಯಿ ನಮ್ಮ ಕೈಯಲ್ಲಿ ಬರುತ್ತೆ. ಓಕೆ, ಆಮೇಲೆ 2800 ರೂಪಾಯಿ ನಮಗೆ ರಿಟೇಲ್ ಪ್ರಾಫಿಟ್ ಆಗಿ ಬರುತ್ತೆ. ದಿನಕ್ಕೆ ಒಂದರಂತೆ ಪ್ರಾಡಕ್ಟ್ ನಾವು ತಿಂಗಳಿಗೆ 30 ಪ್ರಾಡಕ್ಟ್, ಒಂದು ಪ್ರಾಡಕ್ಟ್ಗೆ 400 ರೂಪಾಯಿ ನಾವು ರಿಟೇಲ್ ಪ್ರಾಫಿಟ್ ಹಿಡ್ಕೊಂಡ್ರೆ ತಿಂಗಳಿಗೆ ನಾವು 12,000 ರೂಪಾಯಿ ರಿಟೇಲ್ ಪ್ರಾಫಿಟಲ್ಲಿ ಅರ್ನ್ ಮಾಡ್ಬೋದು. ಓಕೆ, ಇದು ರಿಟೇಲ್ ಪ್ರಾಫಿಟ್ ಫಸ್ಟ್ ಇನ್ಕಮ್. ಅದೇ ರೀತಿ ಸೆಕೆಂಡ್ ಇನ್ಕಮ್ ಇದೆ ಮ್ಯಾಚಿಂಗ್ ಇನ್ಕಮ್. ಕಂಪನಿ 1:1 SPಗೆ 2 ರೂಪೀಸ್ ಅಂತ ನಮಗೆ ಇನ್ಕಮ್ ಕೊಡುತ್ತೆ. ಆ್ಯಕ್ಚುಲಿ ಕಂಪನಿಗೆ 2 ಲೆಗ್ಸ್ ಬರ್ತವೆ. ಓಕೆ, ORG 1 ಅಂದರೆ ಆರ್ಗನೈಸೇಷನ್ 1 ಆ್ಯಂಡ್ ಆರ್ಗನೈಸೇಷನ್ 2ದಲ್ಲಿ ನಮ್ಮದು ಟರ್ನೋವರ್ 100 SP ಟರ್ನೋವರ್ ಆಯಿತು ಆರ್ಗನೈಸೇಷನ್ 1ನಲ್ಲಿ. ಆಮೇಲೆ ಆರ್ಗನೈಸೇಷನ್ 2ದಲ್ಲಿ 100 SP ಆಯಿತು. 200 ರೂಪಾಯಿ ನಮಗೆ ಇನ್ಕಮ್ ಬರುತ್ತೆ. 500 SP ಆರ್ಗನೈಸೇಷನ್ 1ನಲ್ಲಿ, 500 SP ಆರ್ಗನೈಸೇಷನ್ 2ದಲ್ಲಿ ಆದರೆ 1,000 ರೂಪಾಯಿ ಇನ್ಕಮ್ ಬರುತ್ತೆ. 1,000 SP ಆರ್ಗನೈಸೇಷನ್ 1ನಲ್ಲಿ, ಆಮೇಲೆ 1,000 SP ಆರ್ಗನೈಸೇಷನ್ 2ದಲ್ಲಿ ಆದರೆ 2,000 ರೂಪಾಯಿ ಇನ್ಕಮ್. ನಮ್ಮದು ಬಿಸ್ನೆಸ್ ಟರ್ನೋವರ್ ಜಾಸ್ತಿ ಆಯಿತು. 10,000 SP ಆರ್ಗನೈಸೇಷನ್ 1ನಲ್ಲಿ, ಆರ್ಗನೈಸೇಷನ್ 2ದಲ್ಲಿ 10,000 SP, 20,000 ರೂಪಾಯಿ ಇನ್ಕಮ್ ನಾವು ಮಾಡ್ಕೋಬೋದು. ವೀಕ್ಲಿ ಇನ್ಕಮ್ ಇದೆ. ಪ್ರತಿ ಶನಿವಾರ ಟು ಶನಿವಾರ ಕ್ಲೋಸಿಂಗ್ ಇರುತ್ತೆ. ಪ್ರತಿ ಸೋಮವಾರ ನಮ್ಮದು ಅಕೌಂಟ್ಗೆ ಇನ್ಕಮ್ ಜನ್ರೇಟ್ ಆಗುತ್ತೆ. ವೀಕ್ಲಿ 35,000 SP ಆರ್ಗನೈಸೇಷನ್ 1ನಲ್ಲಿ, ಆರ್ಗನೈಸೇಷನ್ 2ಅಲ್ಲಿ 35,000 SP ನಾವು ಟರ್ನೋವರ್ ತೋರಿಸಿದರೆ 70,000 ರೂಪಾಯಿ ವೀಕ್ಲಿ ಇನ್ಕಮ್ ನಾವು ತೊಗೊಳ್ಬೋದು. ಒಂದು ವೀಕಲ್ಲಿ 4 ವಾರ ಇಂಟು 4 ಮಾಡಿದರೆ 2,80,000 ಇನ್ಕಮ್ ಮಂತ್ಲಿ ಇನ್ಕಮ್ ನಾವು ದುಡಿಬೋದು. ಸ್ನೇಹಿತರೆ,
ಥರ್ಡ್ ಇನ್ಕಮ್ ಬಂದುಬಿಟ್ಟು ಸ್ಪಾನ್ಸರ್ ಬೋನಸ್ ಇನ್ಕಮ್ 50% ಅಥವಾ ಸಿಂಗಲ್ ಲೇಗ್ ಬೋನಸ್. ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಈ ರೀತಿ ಸಿಂಗಲ್ ಲೇಗ್ ಬೋನಸ್ ಯಾರೂ ಕೊಡ್ತಾ ಇಲ್ಲ. ಇವತ್ತು ರಿಯಾನ್ಶ್ ಕಂಪನಿಯಲ್ಲಿ ಸಪೋಸ್ ನಾವಿಲ್ಲಿದ್ದೀವಿ, ನಮ್ಮ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಅಜಯ್ ಮತ್ತು ವಿಜಯ್ ಇಬ್ಬರು ಜನ ನಮ್ಮ ಜೊತೆ ಬಿಸ್ನೆಸ್ಸಲ್ಲಿ ಬಂದರು. ಒಂದು ವೇಳೆ ವಿಜಯ್ ಏನೂ ಕೆಲಸ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ಗೋಸ್ಕರ ಅಜಯ್ ಒಬ್ಬನೇ ಕೆಲಸ ಮಾಡ್ತಾ ಇದ್ದಾನೆ. ಅಜಯ್ ಮಾಡ್ಕೊಂಡಿರ್ತಕ್ಕಂಥ ಇನ್ಕಮ್ 10,000 ರೂಪಾಯಿ. ಈ ಸ್ಪಾನ್ಸರ್ ನಾವು ತಂದಿರ್ತೀವಿ. ಸೊ ಕಂಪನಿ ನಮಗೆ 50% ಸ್ಪಾನ್ಸರ್ ಬೋನಸ್ ಅಂದರೆ 5,000 ರೂಪಾಯಿ ಇನ್ಕಮ್ ನಮ್ಮ ಅಕೌಂಟ್ಗೆ ಜನ್ರೇಟ್ ಆಗುತ್ತೆ. ಅದೇ ರೀತಿ ಅಜಯ್ ವೀಕ್ಲಿ 70,000 ಇನ್ಕಮ್ ಮಾಡಿಕೊಂಡ್ರೆ 50% ಬೋನಸ್ ಅಂದರೆ 35,000 ರೂಪಾಯಿ ಇನ್ಕಮ್ ಕಂಪ್ನಿ ನಮ್ಮ ಅಕೌಂಟ್ಗೆ ಜನ್ರೇಟ್ ಮಾಡುತ್ತೆ. ಓಕೆ, ಅದೇ ರೀತಿ ನಾನು ಎಕ್ಸಾಂಪಲ್ಗೋಸ್ಕರ ವಿಜಯ್ ಲೈನ್ ಸ್ಟಾಪ್ ಮಾಡಿದ್ದೆ. ವಿಜಯ್ ಕೂಡ ಇನ್ಕಮ್ ಮಾಡಿಕೊಂಡು ಇನ್ಕಮ್ ಎಷ್ಟು ಮಾಡ್ಕೊಳ್ತಾನಲ್ಲ ಅಷ್ಟು 50% ಇನ್ಕಮ್ ನಮಗೆ ಬರುತ್ತೆ. ಓಕೆ, ಸಪೋಸ್ ವಿಜಯ್ ಕೂಡ 70,000 ಇನ್ಕಮ್ ಮಾಡಿಕೊಂಡ 35,000 ರೂಪಾಯಿ ನಮಗೆ ಬರುತ್ತೆ. ಇದು ಥರ್ಡ್ ಇನ್ಕಮ್. ಇನ್ನು ಮುಂದೆ ಸ್ನೇಹಿತರೆ, ಸ್ಪಾನ್ಸರ್ ಬೋನಸ್ ಇನ್ಕಮ್ 100%, ಸಿಂಗಲ್ ಲೇಗ್ ಬೋನಸ್ ಅಂತಲೂ ಕರಿತೀವಿ. ಒಂದು ಪ್ಯಾನ್ ಕಾರ್ಡ್ಗೆ ನಾವು 3 ID ತೊಗೊಳ್ಬಹುದು, ಟ್ರಯಾಂಗಲ್ದಿಂದ ಅಂತೀವಿ. ಓಕೆ, ಯು ಪರ್ಸನ್. ಇನ್ನು ಮುಂದೆ ಅಜಯ್ ಮತ್ತು ವಿಜಯ್ಗೆ ನಾವು ಇಲ್ಲಿ ಲಾಗಿನ್ ಮಾಡ್ತೀವಿ. ಒಂದು ವೇಳೆ ಅಜಯ್ 10,000 ಇನ್ಕಮ್ ತೊಗೊಂಡ್ರೆ ಫಸ್ಟ್ ನಮಗೆ 50%ಅಲ್ಲಿ 5,000 ರೂಪಾಯಿ ಕಂಪ್ನಿ ನಮ್ಮ ಅಕೌಂಟ್ಗೆ ಜನ್ರೇಟ್ ಮಾಡಿತ್ತು. ಬಟ್ ಇಲ್ಲಿ ಇಮಿಡಿಯೇಟ್ ಐಡಿಗೆ 5,000 ರೂಪಾಯಿ, ಆಮೇಲೆ ಮೇಲಿನ ನಮ್ಮ ಐಡಿಗೆ 5,000 ರೂಪಾಯಿ. ಅಂದರೆ ಅಜಯ್ ಮಾಡ್ಕೊಂಡಿರ್ತಕ್ಕಂಥ 10,000 ಇನ್ಕಮ್ ಮೇಲೆ 5 ಅಂದರೆ 10,000 ರೂಪಾಯಿ ಇನ್ಕಮ್ ನಮ್ಮ ಅಕೌಂಟ್ಗೆ ಜನ್ರೇಟ್ ಆಗುತ್ತೆ. ಒಂದು ವೇಳೆ ಅಜಯ್ ಕೆಲಸ ಮಾಡ್ತಾ 70,000 ಇನ್ಕಮ್ಗೆ ತಲುಪಿದ, ಆವಾಗ ಕಂಪ್ನಿ ನಮಗೆ 35,000 ರೂಪಾಯಿ ಈ ಐಡಿಗೆ, ಆಮೇಲೆ 35,000 ರೂಪಾಯಿ ಈ ಐಡಿಗೆ ಇನ್ಕಮ್ ಬರುತ್ತೆ. ಇದೆಲ್ಲ ಇನ್ಕಮ್ ಸಿಂಗಲ್ ಲೆಗ್ ಸ್ಪಾನ್ಸರ್ ಬೋನಸ್ ಇದೆ. ಸ್ಪಾನ್ಸರ್ ಅನ್ಲಿಮಿಟೆಡ್ ಇದೆ. ಎಷ್ಟಾದರೂ ನಾವು ಸ್ಪಾನ್ಸರ್ ಸ್ವಂತಕ್ಕೆ ನಾವು ಜಾಯಿನ್ ಮಾಡ್ಬೋದು. ಈ ಲೆಗ್ ಕೆಲಸ ಮಾಡಲಿಲ್ಲ ಅಂದರೂ ಕೂಡ ಈ ಲೆಗ್ದಿಂದ ನಮ್ಗೆ ಇನ್ಕಮ್ ಬರುತ್ತೆ. ನಾನು ಎಕ್ಸಾಂಪಲ್ಗೋಸ್ಕರ ವಿಜಯ್ ಲೈನ್ ಸ್ಟಾಪ್ ಮಾಡಿದ್ದೆ. ಒಂದು ವೇಳೆ ಕೆಲಸ ಮಾಡ್ತಾ ವಿಜಯ್ ಕೂಡ 70,000 ಇನ್ಕಮ್ ಮಾಡ್ಕೊಂಡ ಅಂತ ಇಟ್ಕೊಳ್ಳಿ. ಅಜಯ್ ಲೈನಿಂದ 70,000 ಇನ್ಕಮ್ ಬರುತ್ತೆ, ವಿಜಯ್ ಲೈನಿಂದ 70,000 ಇನ್ಕಮ್ ಬರುತ್ತೆ ವೀಕ್ಲಿ. ಒಂದು ತಿಂಗಳಲ್ಲಿ 4 ವಾರ ನಾವು ಕನ್ಸಿಡರೇಟ್ ಮಾಡಿದರೆ 5,60,000 ರೂಪಾಯಿ ಇನ್ಕಮ್ ಮಂತ್ಲಿ ತೊಗೊಳ್ಳೋಂಥ ಚಾನ್ಸ್ ಇವತ್ತು ರಿಯಾನ್ಶ್ ಕಂಪ್ನಿ ನಮಗೋಸ್ಕರ ಕೊಟ್ಟಿದೆ. 5,60,000 ಪ್ಲಸ್ ನಾನು ಸೆಕೆಂಡ್ ಇನ್ಕಮ್ ಮ್ಯಾಚಿಂಗ್ ಬೋನಸ್ ಹೇಳಿದ್ನಲ್ಲ, ವೀಕ್ಲಿ 70,000, ಮಂತ್ಲಿ 280,000. ಸೊ ಇದನ್ನು ಪ್ಲಸ್ ಮಾಡಿದರೆ 8,40,000 ರೂಪಾಯಿ ಮಂತ್ಲಿ ಇನ್ಕಮ್ ತೊಗೊಳ್ಳೋಂಥ ಚಾನ್ಸ್ ಇವತ್ತು ರಿಯಾನ್ಶ್ ಕಂಪ್ನಿ ನಮ್ಮೆಲ್ಲರಿಗೂ ಕೊಟ್ಟಿದೆ. ಇದ್ರ ಜೊತೆ ಸ್ನೇಹಿತರೆ, ಕಂಪ್ನಿ ನಮಗೆ 5ನೇ ಇನ್ಕಮ್ ಆಗಿ ಅವಾರ್ಡ್ ಮತ್ತು ರಿವಾರ್ಡ್ ಕೊಡ್ತಾ ಇದೆ. ವರ್ಷದಲ್ಲಿ 2 ಸಾರಿ ಫ್ರೀ ಆಫ್ ಕಾಸ್ಟಲ್ಲಿ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ವರ್ಷದಲ್ಲಿ 4 ಸಾರಿ ಡೊಮೆಸ್ಟಿಕ್ ಟೂರ್, ಅಂದರೆ ಇಂಡಿಯಾದಲ್ಲಿ ಇರತಕ್ಕಂಥ ಮೇನ್ ಪ್ಲೇಸ್ಗೆ ಕಂಪ್ನಿ ನಮಗೆ ಸಣ್ಣ ಅಚೀವ್ಮೆಂಟ್ ಟಾರ್ಗೆಟ್ ಕೊಟ್ಟು ಅಚೀವ್ಮೆಂಟ್ ಆಗಿರ್ತಕ್ಕಂಥ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ಗೆ ಅವಾರ್ಡ್ ರಿವಾರ್ಡ್ಸ್ ರೂಪದಲ್ಲಿ 1 ರೂಪಾಯಿ ಕೂಡ ಖರ್ಚು ಮಾಡಲಾರದೆ 100% ಆ ಫಾರಿನ್ ಟ್ರಿಪ್ಸ್ ಆಮೇಲೆ ಡೊಮೆಸ್ಟಿಕ್ ಟೂರನ್ನು ಕಂಪ್ಲೀಟ್ ಮಾಡಿಸ್ಕೊಂಡು ಬರ್ತಾರೆ. ಇವಾಗ ರನ್ನಿಂಗಲ್ಲಿರೋದು ಕುಲ್ಲು ಮನಾಲಿ ಪ್ಯಾಕೇಜ್ ನಡೀತಾ ಇದೆ ಅವಾರ್ಡ್ ರಿವಾರ್ಡಲ್ಲಿ. ಕುಲ್ಲು ಮನಾಲಿ 3 ಡೇಸ್, ಆಮೇಲೆ 2 ಡೇಸ್ ದೆಹಲಿ ದರ್ಶನ, ಟೋಟಲ್ 5 ಡೇಸ್ 4 ನೈಟ್ ಈ ಒಂದು ಜರ್ನಿ ಕುಲ್ಲು ಮನಾಲಿ ಅಚೀವ್ಮೆಂಟ್ ಮಾಡಿದರೆ ಅವರು ಈ ಒಂದು ಟ್ರಿಪ್ಗೆ ಬರ್ಬೋದು. ಅಷ್ಟೇ ಅಲ್ಲ, ಈ ಕೊಟ್ಟಿರ್ತಕ್ಕಂಥ ಟ್ರಿಪ್ ಬೈ ಫ್ಲೈಟ್ದಿಂದ ಪುಣಾ ಟು ದೆಹಲಿ, ಅಲ್ಲಿಂದ ಆಲ್ ಜರ್ನಿ ಟ್ರಾವೆಲ್ಸ್, ಆಮೇಲೆ ಕಂಪ್ನಿ ರಿಸ್ಕಲ್ಲಿ ಕಂಪ್ನಿ ಒಂದು ಟೋಟಲ್ ಖರ್ಚಲ್ಲಿ ಈ ಟ್ರಿಪ್ಪನ್ನು ನಾವೆಲ್ಲ ಎಂಜಾಯ್ಮೆಂಟ್ ಮಾಡ್ಕೋಬೋದು. ಇದಷ್ಟೇ ಅಲ್ಲ, 6th ಬಂದುಬಿಟ್ಟು ನಾಮಿನಿ ಫೆಸಿಲಿಟೀಸ್ ಇದೆ ಸ್ನೇಹಿತರೆ. ಇವತ್ತು ನಾವು ಇಷ್ಟೆಲ್ಲ ವರ್ಕ್ ಮಾಡ್ತಾ ಇರ್ತೀವಿ, ನಮ್ಮದೆಲ್ಲ ಟೀಮ್ ರೆಡಿಯಾಗಿರುತ್ತೆ. ಪರಿಸ್ಥಿತಿ ಹೇಳೋಕ್ಕಾಗಲ್ಲ, ಯಾರ್ದೋ ಏನೋ ಒಂದು ಕೆಟ್ಟದ್ದಾಯಿತು, ಆ ವ್ಯಕ್ತಿ ಅಂಡರ್ದಲ್ಲಿ ಇರ್ತಕ್ಕಂಥ ಟೀಮ್ ಆಮೇಲೆ ಆ ಇನ್ಕಮ್ ಅವ್ರ ವಾರಸಾದವ್ರಿಗೆ ಕಂಪ್ನಿ ಜನ್ರೇಟ್ ಮಾಡಿಕೊಡುತ್ತೆ. ಜಿಂದಗಿಗೆ ಸಾಥ್ ಭಿ ಅವ್ರ ಜಿಂದಗಿಗೆ ಬಾತ್ ಭಿ ಅಂತ ಕರೀತಾರಲ್ಲ, ಆ ರೀತಿ ರಿಯಾನ್ಶ್ ಮಲ್ಟಿನೇಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ಲ್ಯಾನ್ ಇದೆ.
ಸೊ ನಾನು ಕೇಳಿಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.